ಹಾಗಾಗಿ ನಾನು ನಸೀಬುವಂತನಲ್ಲ. ಬಹಳ ವರ್ಷಗಳಿಂದ ಇವರಿಗೆ ಮಕ್ಕಳಿಲ್ಲದ ಕಾರಣ ಇವರ ಜೀವನವೇ ನಿರಾಶೆಯಿಂದ ಕೂಡಿತ್ತು. ಮಹಾರಾಜ್ರೆ, ಬೆಳಗ್ಗೆ ಏನ್ ಚಿಂತೆ ಮಾಡ್ತಿದ್ದೀರಿ? ಋಷಿಯು ಶಾಪ ಕೊಟ್ಟಾಗಿನಿಂದಲೂ ನಮಗೆ ಸಂತಾನ ಪ್ರಾಪ್ತವಾಗಿಲ್ಲ. ಸಂತಾನದ ಸುಖ ನಮಗಿಲ್ಲ. ನಿಮ್ಮ ಕಾರಣದಿಂದಾನೇ ಅವರು ತಮ್ಮ ಮೊಮ್ಮಗನನ್ನ ಕಳ್ಕೊಂಡಿದ್ರು. ಅದ್ರ ಶಾಪ ತಟ್ಟುತ್ತೆ ತಾನೆ? ನಾವು ಉದ್ದೇಶಪೂರ್ವಕವಾಗಿ ಅವನ ಮೇಲೆ ಹೊಡೆದಿರಲಿಲ್ಲ. ನಾನು ಪ್ರಾಣಿಯ ಮೇಲೆ ಗುರಿ ಇಟ್ಟು ಹೊಡೆಯಬೇಕೆನ್ನುವುದರೊಳಗೆ ಅವನು ಮಧ್ಯದಲ್ಲಿ ಬಂದ, ಬಾಣದಿಂದ ಸತ್ತು ಹೋದ. ಇದರಲ್ಲಿ ನನ್ನ ತಪ್ಪೇನಿದೆ? ತಪ್ಪು ಯಾರ್ದೇ ಇರ್ಲಿ, ಮಕ್ಕಳಿಲ್ದೆ ನಾವು ದುಃಖದಲ್ಲಿದ್ದೀವಿ. ಮೊಮ್ಮಗನನ್ನ ಕಳ್ಕೊಂಡು ಅವರು, ಮಕ್ಕಳಿಲ್ಲದೆ ನಾವು. ಇಷ್ಟು ಹೇಳಿ ಮಹಾರಾಣಿಯವರು ಅಳುತ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಣ್ಣೀರಿಗೆ ನಾನೇ ಕಾರಣ. ಈ ಅಪಘಾತ ನನ್ನ ಕೈಯಿಂದ ಆಗುತ್ತಿರಲಿಲ್ಲ, ಅಥವಾ ಶಾಪವನ್ನು ನಾನು ಪಡೆಯುತ್ತಿರಲಿಲ್ಲ. ಶಾಪದಿಂದ ಚಿಂತೆಯಲ್ಲಿದ್ದ ರಾಜರು ಈ ಶಾಪದ ಮುಕ್ತಿಗಾಗಿ ಏನಾದ್ರೂ ಉಪಾಯ ಮಾಡ್ಬೇಕು ಅಂತ ಮಂತ್ರಿಗಳನ್ನು ನಗರದಿಂದ ಹೊರಗಡೆ ಕಳಿಸಿದ್ರು. ಒಂದಿನ ಒಬ್ಬರು ಮಂತ್ರಿ ಬಂದು ಹೀಗ್ ಹೇಳ್ಬಿಡ್ತಾರೆ, ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಮಂತ್ರಿ, ಶಾಪದಿಂದ ಮುಕ್ತಗೊಳಿಸಲು ಏನಾದರೂ ಉಪಾಯವಿದೆಯಾ? ಇಲ್ಲ ಮಹಾರಾಜರೇ, ನಾವು ನಗರದಲ್ಲೆಲ್ಲ ಹುಡುಕಿದ್ವಿ. ಯಾಕೆಂದರೆ ಶಾಪ ಮುಕ್ತಿಗೆ ಉಪಾಯ ಸಿಗಲಿಲ್ಲ. ಇದನ್ ಕೇಳಿ ರಾಜರಿಗೆ ನಿರಾಶೆಯಾಗುತ್ತೆ. ಮಹಾಮಂತ್ರಿ, ನಾಳೆ ಬೆಳಿಗ್ಗೆ ಕಾಡಿಗೆ ಹೋಗಲು ವ್ಯವಸ್ಥೆ ಮಾಡಬೇಕು. ಮಹಾರಾಜರೇ, ನೀವು ಮರೆತು ಬಿಟ್ಟೀರಾ? ಕಾಡಿನಲ್ಲಿ ನೀವೇ ಮಾಡಿದ ತಪ್ಪಿಗೆ ನಿಮಗೆ ಶಾಪ ಸಿಕ್ಕಿದೆ. ಆ ಶಾಪಕ್ಕೆ ನಾನು ಅಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ. ಮಹಾರಾಜರೇ, ನನಗೆ ಅರ್ಥವಾಗಲಿಲ್ಲ. ಶಾಪದ ನಿವಾರಣೆ ಕಾಡಿನಲ್ಲಿ ಹೇಗೆ ಸಿಗುತ್ತದೆ? ವಸ್ತು ಎಲ್ಲಿ ಕಳೆದಿದೆಯೋ ಅಲ್ಲಿ ಹುಡುಕಿದರೆ ಮಾತ್ರ ದೊರಕುತ್ತದೆ. ಮರುದಿನ ರಾಜರು ಕಾಡಿಗೆ ಹೊರಡ್ತಾರೆ. ಏ ಭಗವಾನ್, ನಾನು ಮಾಡಿದ ತಪ್ಪಿಗೆ ನನ್ನ ಪರಿವಾರಕ್ಕೆ ಶಿಕ್ಷೆ ಕೊಡಬೇಡ. ಏನಾದರೂ ಚಮತ್ಕಾರ ತೋರಿಸು, ಹೋ ಪ್ರಭುವೇ. ರಾಜರು ಹೋಗ್ತಿರ್ಬೇಕಾದ್ರೆ ಯಾರೋ ಅಳ್ತಿರೋದು ಕೇಳಿಸುತ್ತೆ. ಈ ಶಬ್ದ ಏನು? ಯಾರೋ ಗಾಯಗೊಂಡಿದ್ದಾರೆ. ರಾಜರು ನೋಡಿದ್ರೆ ಆ ಮರದ ಕೆಳಗಡೆ ಯಾರೋ ಒಬ್ರು ಸ್ವಾಮೀಜಿ ಕೂತ್ಕೊಂಡಿದ್ರು. ಅವರ ಒಂದ್ ಕೈಗೆ ಯಾರೋ ಬಾಣ ಹೊಡೆದ್ಬಿಟ್ಟಿದ್ದಾರೆ. ಬಾಬಾ, ನಿನಗೆ ಬಾಣ ತಾಗಿದೆ, ಈಗಲೇ ತೆಗೆಯುತ್ತೇನೆ. ಅವರು ರಾಜರ ಕೈಯಲ್ಲಿದ್ದ ಬಾಣವನ್ನು ತೆಗೆಯುತ್ತಾ ಹೇಳ್ತಾರೆ, ಬಾಬಾ, ಈ ಬಾಣದಿಂದ ಹೊಡೆದವರು ಯಾರು? ನನಗೆ ಗೊತ್ತಾಗಲಿಲ್ಲ. ಯಾರೋ ಬೇಟೆಗಾರ ಇದ್ದಾನೆ, ಅವನ ಬಾಣವು ನನಗೆ ತಗಲಿರಬಹುದು. ಆದರೆ ನಾನು ಯಾರೊಂದಿಗೂ ದ್ವೇಷ ಹೊಂದಿಲ್ಲ. ಯಾರೋ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರೆ. ರಾಜರು ಸ್ವಾಮೀಜಿಗೆ ಆದಂತಹ ಗಾಯಕ್ಕೆ ಔಷಧಿ ಹಾಕ್ತಾರೆ. ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು. ಧನ್ಯವಾದ ಏಕೆ ಬಾಬಾ? ಇದು ನನ್ನ ಕರ್ತವ್ಯ. ನಿಮ್ಮ ವಿಚಾರ ಎಷ್ಟು ಒಳ್ಳೆದಿದೆ. ನೀವು ಒಳ್ಳೆ ವ್ಯಕ್ತಿ ಎಂದು ಕಾಣಿಸುತ್ತದೆ. ನಾನು ಸತ್ಯವಂತ, ಆದರೆ ಒಳ್ಳೆ ವ್ಯಕ್ತಿ ಅಲ್ಲ ಬಾಬಾ. ನೀವು ಹೀಗೆ ಕೇಳುತ್ತೀರಿ ರಾಜನ್? ನಿಜವಾಗಿ ನನ್ನಿಂದಾಗಿ ನನ್ನ ಕುಟುಂಬವು ತುಂಬಾ ಅತೃಪ್ತವಾಗಿದೆ. ಅದಕ್ಕಾಗಿ ನಾನು ನನ್ನನ್ನು ಒಳ್ಳೆ ವ್ಯಕ್ತಿ ಎಂದು ಪರಿಗಣಿಸುವುದಿಲ್ಲ. ನಿಮ್ಮ ಮಾತಿನಿಂದ ನೀವು ಕಷ್ಟದಲ್ಲಿದ್ದೀರಿ ಎಂದು ಗೊತ್ತಾಗುತ್ತದೆ. ಹೌದೇ? ಆ ಶಾಪ ವಿಮೋಚನೆಗೆ ನನ್ನ ಬಳಿ ಪರಿಹಾರವಿದೆ. ಹೌದು ಬಾಬಾ, ಋಷಿಯ ಶಾಪದಿಂದ ನಾನು ತೊಂದರೆಗೀಡಾಗಿದ್ದೇನೆ. ರಾಜರು ತಮ್ಮ ಶಾಪದ ಬಗ್ಗೆ ಈ ಸ್ವಾಮೀಜಿಗೆ ಹೇಳ್ತಾರೆ. ಆ ಶಾಪ ವಿಮೋಚನೆಗೆ ನನ್ನ ಬಳಿ ಪರಿಹಾರವಿದೆ. ಪರಿಹಾರಕ್ಕೆ ಯಾವ ಉಪಾಯವಿದೆ ಬಾಬಾ? ತಿಳಿಸು ಬಾಬಾ. ನಿಮ್ಮ ನಗರದ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಒಂದು ಒಗಟನ್ನು ಕೇಳಬೇಕು, ಮತ್ತು ಯಾರು ಮೊದಲು ಉತ್ತರವನ್ನು ನೀಡುತ್ತಾರೋ ನೀವು ಆ ಶಾಪದಿಂದ ಮುಕ್ತರಾಗುತ್ತೀರಿ. ನನ್ನ ನಗರದಲ್ಲಿ ಜ್ಞಾನವಂತರಿದ್ದಾರೆ. ಮೊದಲನೇ ಪ್ರಶ್ನೆಗೆ ಕ್ಷಣದಲ್ಲಿ ಉತ್ತರ ಪಡೆಯುತ್ತೇನೆ. ಈ ಕೆಲಸ ನೀವು ಅಂದುಕೊಂಡಷ್ಟು ಸುಲಭವಲ್ಲ ರಾಜನ್. ಅದು ಹೇಗೆ ಬಾಬಾ? ನೀವು ಮೊದಲ ಕೇಳುವ ವ್ಯಕ್ತಿಗೆ ನೀವು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕು. 2 ದಿನಗಳಲ್ಲಿ ಆ ವ್ಯಕ್ತಿಯು ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅಂದರೆ ಆ ವ್ಯಕ್ತಿಗೆ ನೀವು ಮರಣದಂಡನೆಯನ್ನು ನೀಡಬೇಕಾಗುತ್ತದೆ. ನಂತರ ಮುಂದಿನ ವ್ಯಕ್ತಿಗೆ ಒಗಟನ್ನು ಕೇಳಬೇಕು. ಇದ್ ಕೇಳಿ ರಾಜರಿಗೆ ಆಶ್ಚರ್ಯ. ಬಾಬಾ, ಇದು ತುಂಬಾ ಕಠಿಣವಾದ ಕೆಲಸ. ಹೌದು. ನನ್ನ ಮೊದಲನೇ ಪ್ರಶ್ನೆಗೆ ಯಾರು ಉತ್ತರಿಸಲು ಸಾಧ್ಯವಿಲ್ಲವೋ ನಗರದ ಜನರೆಲ್ಲರೂ ನನ್ನ ಕೈಯಿಂದ ಒಬ್ಬೊಬ್ಬರಾಗಿ ಸಾಯುತ್ತಾರೆ. ಹೌದು. ಸಂತಾನ ಪ್ರಾಪ್ತಿಗಾಗಿ ನಾನು ಬಹಳ ಜನರನ್ನು ಕೊಲ್ಲಬೇಕಾಗುತ್ತದೆ ಬಾಬಾ. ಹೌದು. ಆದರೆ ನೀವು 100 ಜನರಿಗೆ ಮರಣದಂಡನೆ ವಿಧಿಸಿದರೆ ನೀವು ಶಾಪದಿಂದ ಮುಕ್ತರಾಗುತ್ತೀರಿ. ರಾಜರು ಗಂಭೀರವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರು. ಆಕಸ್ಮಿಕವಾಗಿ ಮಗುವನ್ನು ಕೊಂದಿದ್ದಕ್ಕೆ ನನಗೆ ಇಷ್ಟು ದೊಡ್ಡ ಶಾಪ ಸಿಕ್ಕಿದೆ. ಈಗ ನಾನು 100 ಜನರನ್ನು ಕೊಂದರೆ ಅವರ ಕುಟುಂಬಗಳು ನನಗೆ ಎಷ್ಟು ಶಾಪವನ್ನು ನೀಡುತ್ತವೆ ಬಾಬಾ? ಆದರೆ ಮೊದಲ ವ್ಯಕ್ತಿ ಒಗಟಿಗೆ ಉತ್ತರಿಸುವ ಸಾಧ್ಯತೆ ಇದೆ. ಹೌದು. ಈಗಾದರೆ ನನ್ನಿಂದ ಯಾರೂ ಸಾಯುವುದಿಲ್ಲ ಮತ್ತು ನಾನು ಕೂಡ ಶಾಪದಿಂದ ಮುಕ್ತನಾಗುತ್ತೇನೆ.
ಹಾಗಾದರೆ ನೀವು ಒಗಟನ್ನು ಕೇಳಲು ಸಿದ್ಧರಿದ್ದೀರಾ? ಹೌದು ಬಾಬಾ. ಹಾಗಾದರೆ ಮೊದಲು ಕೇಳು ರಾಜನ್. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ ಮತ್ತು ಇನ್ನೊಬ್ಬನು ಏರುತ್ತಾನೆ. ಈ ಒಗಟಿಗೆ ನೀವು ಉತ್ತರವನ್ನು ತರಬೇಕು ರಾಜನ್. ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ನನಗೆ ತಿಳಿಯುವುದು ಹೇಗೆ? ಸರಿಯಾದ ಉತ್ತರವನ್ನು ಪಡೆದಾಗ ನೀವು ಶಾಪ ನೀಡಿದ ವಯಸ್ಸಾದ ಬಾಬಾ ಸ್ವತಃ ಕಾಣಿಸಿಕೊಳ್ಳುತ್ತಾರೆ. ಆಗ ಅದು ಸರಿಯಾದ ಉತ್ತರ ಎಂದು ನೀವು ಅರ್ಥ ಮಾಡಿಕೊಳ್ತೀರಿ. ನನಗೆ ಶಾಪದಿಂದ ಯಾವಾಗ ಮುಕ್ತಿ ಬಾಬಾ? ವಯಸ್ಸಾದ ಬಾಬಾ ಸ್ವತಃ ಕಾಣಿಸಿಕೊಂಡಾಗ ನಿಮ್ಮನ್ನು ಶಾಪದಿಂದ ಮುಕ್ತಗೊಳಿಸುತ್ತಾರೆ. ಈ ಪ್ರಶ್ನೆಗೆ ಉತ್ತರವನ್ನು ಕೇಳಲು ಮಹಾರಾಜರು ನಗರದ 10 ಜನರನ್ನ ಕರೀತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ, ಇನ್ನೊಬ್ಬನ ಸರದಿ. ಈ ಪ್ರಶ್ನೆಗೆ 2 ದಿನದಲ್ಲಿ ಉತ್ತರ ಸರಿಯಾಗಿ ಕೊಡದಿದ್ದರೆ ಅವರನ್ನು ನಾನು ಪ್ರಾಣದಿಂದ ಕೊಲ್ಲುತ್ತೇನೆ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಅಯ್ಯೋ, ಮೊದಲು ಉತ್ತರ ನೀಡದಿದ್ದರೆ ಮಹಾರಾಜರು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಕ್ಕಾಗಿ ಎಲ್ರೂ ನಗರಕ್ಕೆ ಬಂದು ತಿಳಿದವರ ಹತ್ರ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ ಮತ್ತೊಬ್ಬನು ಏರುತ್ತಾನೆ. ಪಂಡಿತರೇ, ನೀವೇ ಉತ್ತರ ಹೇಳಿ. ಈ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಗೆಳೆಯ. 10 ಜನರು ತಮಗೆ ಗೊತ್ತಿರೋರ ಹತ್ರ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ಆದ್ರೆ ಯಾರಿಗೂ ಇದಕ್ಕೆ ಉತ್ತರನೇ ಗೊತ್ತಿರ್ಲಿಲ್ಲ. ಇದೇ ರೀತಿ 2 ದಿನ ಕಳೆಯುತ್ತೆ. ನಾಳೆ ರಾಜ ಏನು ಮಾಡುತ್ತಾನೆ ನನಗೆ ಗೊತ್ತಿಲ್ಲ. ನಿಮ್ಮೇನ್ ಮಾಡುತ್ತಾನೆ? ಒಂದ್ ಮಾತ್ ಹೇಳ, ಇವತ್ ರಾತ್ರಿನೇ ನಾವು ಎಲ್ಲಿಗಾದ್ರೂ ಹೊರಟೋಗೋಣ. ನಿಮ್ ಜೀವನ ಆದ್ರೂ ಉಳ್ಕೊಳ್ಳುತ್ತೆ. ಇಲ್ಲ ಮಾಲ್ತಿ, ನಾವು ಎಲ್ಲಿ ಓಡಿ ಹೋದರೂ ನಮ್ಮನ್ನು ಹುಡುಕುತ್ತಾರೆ. Shop most loved oversized t-shirts on Meesho. ನನ್ನನ್ನು ಶಿಕ್ಷಿಸುತ್ತಾನೆ, ನಿನ್ನನ್ನು ನೀನು ಕಾಪಾಡಿಕೋ. ಹಾಗೆ ಹೇಳ್ಬೇಡ್ರಿ ನೀವು. ನಗರದಲ್ಲಿ ಎಲ್ಲರೂ ಚಿಂತೆಯಲ್ಲಿದ್ದಾರೆ, ನಾಳೆ ಏನಾಗುತ್ತೋ ಏನೋ ಎಂದು. ಮರುದಿನ ಆ 10 ಜನರನ್ನು ಅರಮನೆಗೆ ಕರೆಯಲಾಗುತ್ತೆ. ಹೇಳಿ, ನನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಯಾರು ತಂದಿದ್ದೀರಿ? ಎಲ್ಲರೂ ಮೌನವಾಗಿದ್ದಾರೆ. ಯಾರಿಗೂ ಉತ್ತರನೇ ಗೊತ್ತಿರ್ಲಿಲ್ಲ. ಮೊದಲನೇ ಪ್ರಶ್ನೆಗೆ ಉತ್ತರ ಯಾರಲ್ಲಿ ಇಲ್ಲವೇ? ಮೊದಲ ಪ್ರಶ್ನೆಗೆ ಉತ್ತರ ಹುಡುಕಲು ಬಹಳ ತ್ರಾಸು ಪಟ್ಟು, ಆದರೆ ಉತ್ತರ ಸಿಗಲಿಲ್ಲ ಮಹಾರಾಜ್. ಉಪಯೋಗ ಇಲ್ಲದವರಿಗೆ ನಮ್ಮ ರಾಜ್ಯದಲ್ಲಿ ಸ್ಥಾನವಿಲ್ಲ. ಸೈನಿಕರೇ, ಇವರೆಲ್ಲರಿಗೂ ಮೃತ್ಯುದಂಡವನ್ನು ವಿಧಿಸಿ. ಇದನ್ ಕೇಳಿ ಎಲ್ರಿಗೂ ಭಯವಾಗತ್ತೆ. ರಾಜರನ್ನು ಬೇಡ್ಕೊಳ್ತಿರ್ತಾರೆ. ಆದ್ರೆ ರಾಜರು ಯಾರ ಮೇಲೂ ದಯೆ ತೋರೋದಿಲ್ಲ. ಎಲ್ರಿಗೂ ಮರಣದಂಡನೆ ನೀಡ್ತಾರೆ. ಬಾಬೀಜಿ, ಯಾವ ಭಯವಿತ್ತು ಅದೇ ಆಗಿ ಹೋಯ್ತು. ಏನಾಯ್ತಣ್ಣ? ದಯವಿಲ್ಲದ ರಾಜ ನಿನ್ನ ಗಂಡನನ್ನು ಕೊಂದುಬಿಟ್ಟ. ಪತಿ ತೀರ್ಕೊಂಡ್ರು ಅಂತ ಕೇಳಿದ ಕೂಡ್ಲೆ ಇವರು ಜೋರಾಗಳಕ್ ಶುರು ಮಾಡ್ತಾರೆ. ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂತ ನನ್ ಗಂಡನನ್ನ ರಾಜರು ಸಾಯಿಸ್ಬಿಟ್ರ. ಅಮಾಯಕರನ್ನು ಕೊಂದವನಿಗೆ ನರಕದಲ್ಲಿಯೂ ಸ್ಥಾನ ಸಿಗುವುದಿಲ್ಲ. ರಾಜರು ಮಾಡಿದ್ದು ತಪ್ಪು ಅನ್ಕೊಂಡು ಇವ್ರು ಬರ್ತಾ ಇದ್ದಾರೆ. ಕತೆಗೆ ಉತ್ತರ ಸಿಗದಿದ್ದಾಗ ರಾಜ ಎಲ್ಲರನ್ನೂ ಕೊಂದುಬಿಟ್ಟ. ಏನು, ಆ ಪಾಪಿ ಎಲ್ರನ್ನೂ ಸಾಯಿಸ್ಬಿಟ್ರ? ಹಾ, ಆ ಪ್ರಶ್ನೆಗೆ ಉತ್ತರ ಸಿಗದಿದ್ದಾಗ ಊರಿನವರೆಲ್ಲರನ್ನು ರಾಜ ಕೊಲ್ಲುತ್ತಿರುತ್ತಾನೆ. ಈ ರಾಜರು ನಮ್ಮನ್ನು ಸಾಯಿಸ್ಬಿಡ್ಬಹುದು. ಬನ್ನಿ, ನಾವ್ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ. ಇವರಿಬ್ರು ಮಾತಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೈನಿಕರು ಬರ್ತಾರೆ. ನಿಮ್ಮನ್ನು ಮಹಾರಾಜರು ಕರ್ತಿದ್ದಾರೆ, ಬೇಗ ಬನ್ನಿ. ರಾಜರು ಕರೆದಿದ್ದಾರೆ ಅಂದ ಕೂಡ್ಲೆ ಇವರಿಬ್ರಿಗೂ ಅರ್ಥವಾಗುತ್ತೆ ನಮಗೂ ಸಾವು ಹತ್ರ ಬಂದಿದೆ ಅಂತ. ಜೊತೆಗೆ ರಾಜರು 10 ಜನರನ್ನು ಕರೆದಿದ್ರು. ನೋಡಿ, ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡದಿದ್ದಕ್ಕಾಗಿ 10 ನಗರವಾಸಿಗಳನ್ನು ಕೊಂದಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾನು ನಿಮ್ಮನ್ನು ಕೊಲ್ಲುವುದಿಲ್ಲ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗದಿದ್ದರೆ ನಾನು ಬಲವಂತವಾಗಿ ನಿಮ್ಮೆಲ್ಲರನ್ನು ಕೊಲ್ಲುತ್ತೇನೆ. ಈ ಅಜ್ಜ ಧೈರ್ಯದಿಂದ ಹೇಳ್ತಾರೆ, ನಾನು ವಯಸ್ಸಾದ ವ್ಯಕ್ತಿ ಇದ್ದೇನೆ. ಇಷ್ಟು ವರ್ಷ ನಾನು ಜೀವನ ಸಾಗಿಸಿದ್ದೇನೆ. ಆದ್ದರಿಂದ ನನ್ನನ್ನು ಮೊದಲು ನೀವು ತೆಗೆದುಕೊಳ್ಳಿ. ನಾನು ಉತ್ತರ ಹೇಳಲಿದ್ದರೆ ನನ್ನನ್ನು ಮೊದಲು ಮರಣದಂಡನೆಗೆ ಶಿಕ್ಷೆ ವಹಿಸಿ. ನಾನು ನನ್ನ ವಚನಕ್ಕೆ ಬದ್ಧನಾಗಿದ್ದೇನೆ ಬಾಬಾ. ಯಾರು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲವೋ ಅವರು ಸಾಯಬೇಕಾಗುತ್ತದೆ. ಆಗ ರಾಜರು ಪ್ರಶ್ನೆ ಕೇಳ್ತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ, ಇನ್ನೊಬ್ಬನು ತಿರುಗುತ್ತಾನೆ. ನನಗೆ ಈ ಪ್ರಶ್ನೆಗೆ 2 ದಿನದಲ್ಲಿ ಉತ್ತರ ದೊರೆಯದಿದ್ದರೆ ನಿಮಗೆಲ್ಲರಿಗೂ ಮರಣದಂಡನೆ ವಿಧಿಸುತ್ತೇನೆ. ಒಗಟನ್ನು ಕೇಳಿದ್ಮೇಲೆ ಎಲ್ರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಮಹಾರಾಜರು ನಿಮ್ಮನ್ನ ಯಾಕೆ ಕರೆದಿದ್ರು? ನಿಮ್ ಬಳಿನೂ ಒಗಟು ಕೇಳಿದ್ರಾ? ಹೌದು ಜಾನ್ವಿ, ಇದು ತುಂಬಾ ಕಷ್ಟದ ಪ್ರಶ್ನೆ. ಉತ್ತರಿಸದಿದ್ದರೆ ರಾಜ ನನ್ನನ್ನು ಕೊಲ್ಲುತ್ತಾನೆ. ಸಾಯೋದ್ ಹೇಗೆ ಅಂತ ಇಬ್ರು ಭಯ ಪಡ್ತಿರ್ತಾರೆ. ಆಗ ಅಲ್ಲಿಗೆ ವಯಸ್ಸಾದವರೊಬ್ರು ಬರ್ತಾರೆ. ಮಗನೇ, ನಾನು 4 ದಿವಸದಿಂದ ಉಪವಾಸ ಇದ್ದೇನೆ. ಬಾಬಾ, ಈ ಸಮಯದಲ್ಲಿ ನಾವು ತುಂಬಾ ದುಃಖಿತರಾಗಿದ್ದೇವೆ. ದಯವಿಟ್ಟು ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡಿ. ವಯಸ್ಸಾದವರಿಂದ ಆಶೀರ್ವಾದ ತೆಗೆದುಕೊಳ್ಳಿ, ನಿಮಗೆ ಒಳ್ಳೆಯದೇ ಆಗುತ್ತದೆ. ಕ್ಷಮಿಸು ಬಾಬಾ, ನಿಮಗೆ ಕೊಡಲು ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ನಿನ್ನ ಹತ್ರ ಏನೂ ಇಲ್ಲ, ಆದ್ರೂ ಕೂಡ ನೀನು ನನಗೆ ಕೊಡಲು ಶಕ್ಯ ಇದೆಯಾ? ಇವರು ತಮ್ಮ ಜೋಳ್ಗೆಯಿಂದ ಹಿಟ್ಟನ್ನು ತೆಗೆದು ಹೇಳ್ತಾರೆ, ನನ್ನ ಹತ್ತಿರ ಸ್ವಲ್ಪ ಹಿಟ್ಟು ಇದೆ. ಇದರಿಂದ ನಿನ್ನ ಹೆಂಡತಿ 2 ರೊಟ್ಟಿಯನ್ನು ಮಾಡಿಕೊಡಬಹುದೇ? ಆಯ್ತು, ನಾನು ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ಜಾನ್ವಿ ಆ ಹಿಟ್ಟನ್ನು ತಗೊಂಡು ಕಪ್ಪಾದ ಹಂಚಿನಲ್ಲಿ ಮಣ್ಣಿನ ಒಲೆಯಲ್ಲಿ ರೊಟ್ಟಿ ಮಾಡ್ತಾರೆ. ನಿಮಗೆ ಗೊತ್ತಿದೆಯೇ, ನನ್ನ ಹೆಂಡತಿ ಯಾವಾಗಲೂ ರೊಟ್ಟಿ ಮಾಡುವಾಗ ಯಾವಾಗಲೂ ಹೇಳ್ತಿದ್ಲು, ಇದು ಹಂಚಿದೆಯಲ್ಲ, ಇದು ಕಪ್ಪು ಕುದುರೆ, ಇದರ ಮೇಲೆ ರೊಟ್ಟಿ ಇದೆಯಲ್ಲ, ಅದು ಬಿಳಿ ಕುದುರೆ.
ಇದನ್ ಕೇಳಿ ಇವ್ರಿಬ್ರಿಗೂ ಆಶ್ಚರ್ಯವಾಗುತ್ತೆ. ಅಜ್ಜ, ನೀವೇನ್ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ. ಹಂಚು, ಇದು ಕಪ್ಪು ಕುದುರೆ, ಬಿಳಿ ರೊಟ್ಟಿ ಇದೆಲ್ಲ ಬಿಳಿ ಕುದುರೆ. ಒಂದ್ ತೆಗೆದ್ಮೇಲೆ ಇನ್ನೊಂದರ ಸರ್ದಿ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ರಮೇಶ್ ಬೇಗ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಬೇಗ ಹೇಳ್ಬಿಟ್ರು. ಕಪ್ಪು ಕುದುರೆ ಎಂದರೆ ಅಂಚು, ಬಿಳಿ ಸವಾರ ಎಂದರೆ ರೊಟ್ಟಿ. ಒಬ್ಬ ಏರುತ್ತಾನೆ, ಇನ್ನೊಬ್ಬ ಇಳಿಯುತ್ತಾನೆ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಜಾನ್ವಿ, ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಇಬ್ರು ಖುಷಿಯಿಂದ ಅಜ್ಜನಿಗೆ ಧನ್ಯವಾದ ಹೇಳ್ತಾರೆ. ಮರುದಿನ ಅರಮನೆಗೆ ಎಲ್ಲರನ್ನೂ ಕರೆಯಲಾಗತ್ತೆ. ನನ್ನ ಮೊದಲನೇ ಪ್ರಶ್ನೆಗೆ ನಿಮ್ಮಲ್ಲಿ ಯಾರಿಗಾದರೂ ಉತ್ತರ ಸಿಕ್ಕಿದೆಯೋ? ಇಲ್ಲದಿದ್ದರೆ ನೀವೆಲ್ಲರೂ ಸಾಯಲು ಸಿದ್ಧರಾಗಿರಿ. ನನ್ನ ಹತ್ತಿರ ಉತ್ತರ ಇಲ್ಲ ಮಹಾರಾಜ. ನನ್ನಲ್ಲಿ ಉತ್ತರ ಇಲ್ಲ ಮಹಾರಾಜರೇ. ನಮ್ಮಲ್ಲಿ ಬರೆದ ಉತ್ತರ ಯಾವುದು ಇಲ್ಲ ಮಹಾರಾಜರೇ. ಹಾಗಾದರೆ ನೀವು ಸಾಯಲೇಬೇಕಾಗುತ್ತದೆ. ಮಂತ್ರಿ, ಅವರೆಲ್ಲರಿಗೂ ಮರಣದಂಡನೆಯನ್ನು ವಿಧಿಸು. ಇದನ್ ಕೇಳಿ ಎಲ್ರೂ ಭಯ ಪಡ್ತಾರೆ. ರಮೇಶ್ ಧೈರ್ಯದಿಂದ ಹೇಳ್ತಾರೆ, ನಿಲ್ಲಿ, ನಿಮ್ಮ ಮೊದಲನೇ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿದೆ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳು. ಉತ್ತರವನ್ನು ಕೇಳಿ ಮಹಾರಾಜ್. ಕರಿ ಕುದುರೆ ಎಂದರೆ ಅಂಚು, ಬಿಳಿ ಸವಾರ ಎಂದರೆ ರೊಟ್ಟಿ. ಒಬ್ಬನು ಏರುತ್ತಾನೆ, ಇನ್ನೊಬ್ಬನು ಇಳಿಯುತ್ತಾನೆ. ಒಂದು ರೊಟ್ಟಿ ಆದ ಮೇಲೆ ಇನ್ನೊಂದು ರೊಟ್ಟಿಯ ಸರದಿ. ಇದು ಉತ್ತರ, ಒಳ್ಳೆ ಉತ್ತರ, ಸರಿಯಾದ ಉತ್ತರ. ಈಗ ನಿಮ್ಮನ್ನು ಶಾಪದಿಂದ ಮುಕ್ತಗೊಳಿಸುತ್ತೇನೆ. ಬಾಬಾ, ನೀವು ನಿಜವಾಗಿಯೂ ನನ್ನನ್ನು ಕ್ಷಮಿಸಿದ್ದರೆ ಪ್ರಶ್ನೆಗೆ